ಸೊ ಈಗ ಹಿಯರ್ ಕಮ್ಸ್ ಮೈ ಮದರ್ ಆಯಿತಾ. ಶೀ ಈಸ್ ದ ಒನ್ ಸಪೋರ್ಟ್ ಸಿಸ್ಟಮ್ ನನಗೆ. ನನ್ನ ಶೂಟ್ ಇದ್ದಾಗ ಅವರೇ ನೋಡ್ಕೋತಾರೆ. ಯಾಕಂದರೆ ಶೂಟಿಂಗ್ ಹೇಗೆ ಅಂದರೆ ಅದು ನಾವು ತುಂಬ ದೂರ ಬರ್ತೀನಿ, ನನ್ನ ಮನೆಯಿಂದ ಇಲ್ಲಿಗೆ ತುಂಬ ದೂರ ಇದೆ ಶೂಟಿಂಗ್ ಲೊಕೇಶನ್. ಆಲ್ಮೋಸ್ಟ್ ಒನ್ ಸೈಡ್ ನಂಗೆ 41 ಕಿಲೋಮೀಟರ್ಸ್ ಆಗುತ್ತೆ ಬರೋದು. ಸೊ ಅಮ್ಮ ನನ್ನ ಶೂಟಿಂಗ್ ಇದ್ದಾಗ ಅಮ್ಮ ಬರ್ತಾರೆ, ಅವ್ರು ಮೈಸೂರಲ್ಲಿ ಇರ್ತಾರೆ. ಸೊ ನನ್ನ ಶೂಟಿಂಗ್ ಶೆಡ್ಯೂಲ್ ಸ್ಟಾರ್ಟ್ ಆದಾಗ ವಿ ಆ್ಯಕ್ಚುಲಿ ಸ್ಟಾರ್ಟ್ ಶೆಡ್ಯೂಲ್ ಫ್ರಮ್ 16th of every month till 30th of 16th ಇಂದ 31st ವರೆಗೂ ನಮ್ಮ ಇದು. ಸೊ ಅವ್ರು ಬಂದು ನನ್ನ ಮಗುನ ನೋಡ್ಕೊಳ್ತಾರೆ. ಯಾಕಂದರೆ ನಮ್ದು ಹೆಂಗಿರುತ್ತೆ ಅಂದರೆ ಬೆಳಿಗ್ಗೆ ನಾನು 6:45 ಮನೆಗೆ ಬಿಟ್ಟರೆ ನಾನು ಮನೆ ತಲುಪೋ 9 ಗಂಟೆ. ಸೊ ಐ ಆಮ್ ನೋ ವೇರ್ ಇನ್ ದ ಹೌಸ್. ಸೊ ನಾನು ಒಂಥರ ಫ್ಯಾಮಿಲಿಯಿಂದ ಡಿಟ್ಯಾಚ್ ಥರನೇ ಇರ್ತೀನಿ ನಾನು ವೆನ್ ಐ ಆಮ್ ಶೂಟಿಂಗ್, ಆಯಿತಾ. ಶೂಟಿಂಗ್ ಇಲ್ಲದೆ ಇದ್ದಾಗ ಐ ವಾಂಟ್ ಟು ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಬೇಬಿ. ಸೊ ಹಾಗಾಗಿ ನನಗೆ ಇನ್ನೊಂದು ಬಂದರೂ ಆಫರ್ ನಾನು ಒಪ್ಕೊಳ್ದೇ ಇರೋದಕ್ಕೆ ಕಾರಣ ಅದೇ. ಯಾಕಂದರೆ ಫುಲ್ ನನ್ನ ಶೂಟಿಂಗೇ ಹೊರಟೋದ್ರೆ ನನ್ನ ಮಗು ಜೊತೆಗೆ ನಾನು ಇರೋಕ್ಕಾಗೋದೇ ಇಲ್ಲ, ಅಥವಾ ಫ್ಯಾಮಿಲಿ ಜೊತೆಗೆ ಇರೋಕ್ಕಾಗೋದಿಲ್ಲ. ಇವಾಗ ನನ್ನ ಹಸ್ಬೆಂಡು ಆಫೀಸ್ ಹೋಗ್ತಾರೆ, ಸೊ ಅವ್ರು ನಾನು ನೋಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಹೊರಟೋಗ್ತೀನಿ, ರಾತ್ರಿ ಅವ್ನು ಬರೋಷ್ಟೊತ್ತಿಗೆ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ನಾನು ನೋಡೋಕ್ಕೆ ಆಗೋದಿಲ್ಲ ಅವ್ನ ಆ ಥರ. ನನ್ನ ಮಗುಗೆ 1 hour ಸಿಗುತ್ತೆ ನನಗೆ ಅಷ್ಟೇ. ಅಷ್ಟೊತ್ತಿಗೆ ಅವಳು ಮತ್ತೆ ಮಲ್ಕೊಂಡು ಬಿಡ್ತಾಳೆ. ಅವಳು ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗಬೇಕಲ್ಲ. ಸೊ ದೇರ್ ಇಸ್ ನೋ ಟೈಮ್ ಎಟ್ ಆಲ್ ವೆನ್ ಐ ಆಮ್ ವರ್ಕಿಂಗ್. ನಮ್ಮಮ್ಮ ಶಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹರ್. ಅವಳು ನಮ್ಮ ಜೊತೆಗೆ ಬಂದಿರೋದು. ಮತ್ತು ದೊಡ್ಡವರು ಅಂತ ಒಬ್ಬರು ಮನೇಲಿದ್ದರೆ ಅದೊಂದು ಏನು ಖುಷಿ ಮತ್ತು ಧೈರ್ಯ. ನನ್ನ ಮಗಳು ತುಂಬ ಚೆನ್ನಾಗಿ ಅವ್ರ ಜೊತೆ ಹೊಂದ್ಕೊಂಡಿದ್ದಾಳೆ. ಸೊ ಹಾಗಾಗಿ ನನಗೆ ಅಷ್ಟು ಚಿಂತೆ ಇಲ್ಲ. ಯಾವಾಗ್ಲೂ ಒಂದು ಗಿಲ್ಟ್ ಇರತ್ತಲ್ವಾ ವರ್ಕಿಂಗ್ ವುಮನ್ಗೆ? ಮದರಿಗೆ ಇವಾಗ ನಾವು ಬರ್ಬೇಕಂತಂದ್ರೆ ಬಿಟ್ಟು ಬರ್ಬೇಕಂದ್ರೆ, ಅದು ಚಿಕ್ಕ ಮಗು ಇದ್ದ ಬಿಟ್ಟು ಬರ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲ್ ಆಗ್ಬಿಡುತ್ತೆ. ಹೌದು. ಒಂದು ಇನ್ಸಿಡೆನ್ಸ್ ಹೆಂಗಾಗಿತ್ತು ಅಂದರೆ, ಮದುವೆ ಶೂಟ್ ಮಾಡ್ತಾ ಇದ್ವಿ ನಾವು, ವೈಷ್ಣವ್ ಲಕ್ಷ್ಮಿ ಮದುವೆ ಶೂಟ್ ಮಾಡ್ತಾ ಇದ್ವಿ. ಇವರು ಆಲ್ಮೋಸ್ಟ್ ಶೂಟಿಂಗ್ ಡೇ ಆ್ಯಂಡ್ ನೈಟ್. ಅವಾಗ ನಾನು ನೈಟ್ ಮಾಡೋಕ್ಕಾಗಲ್ಲ ಅಂದ್ರೂ ನನಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಬಿಕಾಸ್ ನಾನು ಒಬ್ಳಿಂದ ನಾವು ಶೂಟ್ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಹೇಳಿದೆ, ನಾನು ದಿನ ಬರ್ತೀನಿ, ದಿನ ಹೋಗ್ತೀನಿ, ನಾನು ಅಲ್ಲೇ ಉಳ್ಕೊಳಕ್ಕಾಗೋದಿಲ್ಲ. ನನ್ನ ಮಗು ನನ್ನ ಆ ಥರ ನೋಡ್ದೇ ಇರೋಕ್ಕಾಗೋದಿಲ್ಲ, ನಾನು ಹೋಗಲೇಬೇಕಾಗತ್ತೆ ಅಂತ. ಸೊ ಒನ್ ಡೇ ಇಟ್ ಹ್ಯಾಪನ್ ಲೈಕ್ 4 o'clockವರೆಗೂ ಮಾರ್ನಿಂಗ್ ಶೂಟ್ ಮಾಡಿದ್ವಿ ನಾವು. 4 o'clock ಮಾರ್ನಿಂಗ್. ಸೊ ಮಗಳು ಅಪ್ಪನ ಜೊತೆಗಿದ್ಲು. ಮಲಗಬೇಕಾದ್ರೆ ಅವಳಿಗೆ ಅಷ್ಟು ಗೊತ್ತಾಗಲಿಲ್ಲ, ಅಮ್ಮ ಬರ್ತಾರೆ ಅಂತ ಹೇಳಿ ಮಲಗಿಸಿದ್ದಾರೆ. ಅವಳು ಸ್ವಲ್ಪ ಇದು ಮಾಡಿ ಮಲಗಿದ್ದಾಳೆ. ನಾನು ಮಾರ್ನಿಂಗ್ 4:30ಗೆ ಮನೆಗೆ ಬಂದೆ. 4 o'clock ಬಿಟ್ಟು ಹಾಫ್ ಆನ್ ಅವರಲ್ಲಿ ನಮ್ಮ ಮನೆಗೆ ಬಂದೆ. ಜೋರಾಗಿ ಮಗು ಅಳೋದು ಕೇಳಿಸ್ತಾ ಇದೆ. ಯಾರು ಅಳ್ತಾ ಇದ್ದಾರೆ ಕೆಳಗಡೆ? ನಮ್ಮ 3rd floor ಮನೆ ಕೆಳಗಡೆ ಪಾರ್ಕಿಂಗಲ್ಲಿ ನಂಗೆ ಕೇಳಿಸ್ತಾ ಇದೆ ಜೋರಾಗಿ ಅಳೋದು. ಆಮೇಲೆ ಬೇಗ ಮನೆಗೆ ಹೋದರೆ ಅವನು ಹೇಳ್ದ, ಅರ್ಧ ಗಂಟೆಯಿಂದ ಅಳ್ತಾ ಇದ್ದಾಳೆ. ಅವಳಿಗೆ ಸುಸ್ತಾಗ್ಬಿಟ್ಟಿದ್ಲು 10. ಆಮೇಲೆ ನಾವು ಹೋಗಿ ಮಲಗಿಸಿದ್ದು. ಸೊ ಈ ಥರದ ಇನ್ಸಿಡೆನ್ಸಸ್ ಆಗ್ತಾ ಇರುತ್ತೆ. ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ವರ್ಕ್ ಲೈಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ದ ರೀಸನ್ ನಾನು ಇನ್ನೊಂದು ಸೀರಿಯಲ್ ಮಾಡದೇ ಇರೋದು. ಮತ್ತು ಇನ್ನೊಂದು ಸೀರಿಯಲ್ ನಂಗೆ ಮಾಡೋಕ್ಕೂ ಆಗಲ್ಲ. ಹಿಯರ್ ಐ ಆಮ್ ಡೂಯಿಂಗ್ ಅ ಲೀಡ್ ರೋಲ್. ಸೊ ಇನ್ನೊಂದು ಸೀರಿಯಲ್ ನಂಗೆ ಮಾಡೋಕ್ಕೂ ಆಗಲ್ಲ. ಬಂದಿಲ್ಲ ಅಂತ ಹೇಳಲ್ಲ, ಬಂದಿದೆ ನನಗೆ. ಆದರೆ ನಾನು ಒಪ್ಕೊಂಡು ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ ಅಷ್ಟೇ. 1 serial ಐ ಕ್ಯಾನ್ ಡೂ, ಅದರ್ ಟೈಮ್ ಈಸ್ ಫಾರ್ ಮೈ ಫ್ಯಾಮಿಲಿ ಅಂತ ಹಾಗೆ.